ಸರ್ ಅದ್ದೂರಿಯಾಗಿ ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದಿರಾ, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತೀರಾ ಈ ಒಂದು ಖುಷಿ ಪ್ರೀತಿ ಫ್ಯಾನ್ಸ್ ಒಂದು ಸಹಕಾರಕ್ಕೆ ಏನ್ ಹೇಳ್ತೀರಾ? ಏನಿವತ್ತು ನಮ್ಮ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು ಹಾಗೂ ಅಣ್ಣಮ್ಮ ಕಮಿಟಿ ಏನು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಯಜಮಾನರಿಗೆ ನಾವು ಇಲ್ಲಿಂದನೇ ಅಣ್ಣಮ್ಮ ತಾಯಿ ಹಾಗೂ ಪಟಾಲಮ್ಮ ತಾಯಿ ಹಾಗೂ ಮಾರಮ್ಮ ತಾಯಿ ಅವರಿಗೆ 100 ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಆಯಸ್ಸಲ್ಲಿ ಅಯ್ಯಪ್ಪನ ಇಟ್ಕೊಳ್ಳಿ. ನಾವು ಸದಾ ಅಯ್ಯಪ್ಪನ ಅಭಿಮಾನಿಗಳಾಗಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಏನೋ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ಏನು ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ನಮಗೋಸ್ಕರ ಅತ್ತಿ ಬೆಲೆ ಅಭಿಮಾನಿಗಳನ್ನ ಸ್ಪೆಷಲಾಗಿ ಅವರು ಮೈಂಡಲ್ಲಿ ಇಟ್ಕೊಂಡು ಯಜಮಾನರು ಈ ಥರ ಒಂದು ಈವೆಂಟು ಮಾಡ್ತೀರಾ, ನಾವು ಕೇಳಿದ್ವಿ ಸರ್ ನೀವು ಬರಲೇಬೇಕು ಅಂತ. ಬರೋಕ್ಕಾಗಲ್ಲ, ನಾವು ಫಾರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿ ಏನು ನಮಗೆ ಈ ಟೀಸರ್ ವರ್ಲ್ಡ್ ವೈಲ್ಡ್ ಆಗಿದೆ. ನೀವು ನೋಡಿರ್ಬೋದು, ಯಜಮಾನರು ಒಂದು ಟ್ವೀಟ್ ಮಾಡಿರೋದಕ್ಕೋಸ್ಕರ ಸರಿಸುಮಾರು 40 ಲಕ್ಷ ಜನ ನೋಡಿದ್ದಾರೆ. ನಿಮ್ಗೆ ಗೊತ್ತಿದೆ ಮಾಹಿತಿ. ಅದೇ ರೀತಿ ಈ ಒಂದು ಪೋಸ್ಟು ಸಹ ಇವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಷ್ಟು ಕೋಟಿ ಜನ ನೋಡಿದೆ ಅಂತ ನೀವೇ ತಿಳ್ಕೊಳ್ಳಿ. ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಏನು ಅತ್ತಿ ಬೆಲೆ ಹಿರಿಯರಿದ್ದಾರೆ, ಒಂದು ನಾವು ಹೊಸದಾಗಿ ಅತ್ತಿ ಬೆಲೆ ಅಣ್ಣಮ್ಮ ಕಮಿಟಿ ಅಂತ ಮಾಡ್ಕೊಂಡಿದ್ವಿ. ಅವರ ಒಂದು ಸಹಕಾರ ಇಲ್ಲದ್ರೆ ಪ್ರೋಗ್ರಾಮ್ ಆಗ್ತಿರಲಿಲ್ಲ. ಯಾಕಂತಂದರೆ ಎಲ್ಲ ಹಿರಿಯರು ಅವ್ರದ್ದೇ ಆದ ಜವಾಬ್ದಾರಿ ಊರಲ್ಲಿದೆ. ಅದನ್ನೆಲ್ಲ ಬಿಟ್ಟು ಯುವಕರು ನಮಗೆ ಬೆನ್ನು ತಟ್ಟಿ ನಾ ಇದ್ದೀನಿ ನೀವು ಮಾಡಪ್ಪ ಅಂತ ಹೇಳಿದಾಗ ನಮಗೇನೋ ಒಂಥರ ಆನೆ ಬಲ ಬಂತು. ಅವ್ರು ನೋಡಿ ಇಷ್ಟೊತ್ತಲ್ಲಿ ಇರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಊರಿನ ಎಲ್ಲ ಹಿರಿಯರೇ ಅವರು. ಒಬ್ಬರು ಸ್ಟೇಟ್ ಪ್ರೆಸಿಡೆಂಟ್ ಆದರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆದರೆ ಇನ್ನೊಬ್ರು 10 ಸರಿ ಗೆದ್ದಿರ್ತಕ್ಕಂಥ ಕಾರ್ಪೊರೇಟ್ರು ಚೇರ್ಮನ್ಗಳಾಗಿದ್ದಾರೆ. ನಮಗೋಸ್ಕರ ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗಬೇಕು. ನಾವು ಈ ಥರ ಜನಗಳ ಪ್ರೀತಿ ನಾವು ಪಡ್ಕೊಂಡಿದ್ದೀವಲ್ಲ ಅಂತೇಳಿ ಮೊದಲನೇದಾಗಿ ನಮ್ಮ ಯಜಮಾನರು ಹಾಗೂ ನನ್ನ ಜೊತೆಲಿರ್ತಕ್ಕಂಥ ನನ್ನ ಎಡಗೈ ಬಲಗೈ ಅನ್ನೋದಕ್ಕಿಂತ ನನ್ನ ತಮ್ಮಂದರು, ಅವ್ರ ಜೊತೆಲಿ ನಾನು ಹುಟ್ಟಿಲ್ಲ ಆದರೂ ನನ್ನ ತಮ್ಮಂದ್ರೆ ಅವ್ರಿಗೋಸ್ಕರ ಏನು ಬೇಕಾದ್ರೆ ಮಾಡೋಕ್ಕೆ ಶತಾಯುಷಿ ನಾವು ರೆಡಿ ಇರ್ತೀವಿ. ಅರ್ಜುನ್ ಆಗಿರ್ಬೋದು, ಸಂಜಯ್ ಆಗಿರ್ಬೋದು, ಹಾಗೂ ನಮ್ಮ ಶ್ರೀಧರ್ ಆಗಿರ್ಬೋದು, ನಮ್ಮ ಮಾಸ್ಟರ್ ದೀಪು ಆಗಿರ್ಬೋದು. ಹೆಸರು ಯಾಕಂದರೆ ಹೇಳೋಕ್ಕಾಗಲ್ಲ, ಎಲ್ಲರ ಹೆಸರು ನಮ್ಮ ಉಸಿರಲ್ಲಿದೆ. 100% ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ನಾವು ಯಾರೋ ಕಾರಣಕ್ಕರ್ತಾರಲ್ಲ, ಇವರಿನ ಹಿರಿಯರ ಕಾರಣ. ಮೊದಲನೇದಾಗಿ ದುಡ್ಡು ಯಾರು ಬೇಕಾದ್ರೆ ಕೊಡ್ತಾರೆ, ಸಪೋರ್ಟ್ ಯಾರು ಬೇಕಾದ್ರೆ ಮಾಡ್ತಾರೆ. ಜೊತೆಲಿ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ನೋಡಿರ ಮಳರಾಯ ಇರ್ಬೋದು, ಮಳೆ ಅಡ್ಡಿ ಆಗ್ತಾಯಿತ್ತು, ಏನೋ ದೇವರು ಅವರೇ ಬಂದು ಗಣೇಶ ಇಡಿಸಿ ಪೂಜೆ ಮಾಡಿಸಿ ಎಲ್ಲ ಕೈಗೆ ನಾವು ಅದು ಎಸ್ಪೆಷಲಿ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಇದನ್ನು ಏನು ಬೇಕಾದ್ರೆ ತಿಳ್ಕೊಬೋದು. ಇಡೀ ನಮ್ಮ ಕರ್ನಾಟಕಕ್ಕೆ ಮಾದರಿ ಅತ್ತಿ ಬೆಲೆ. ನಮ್ಮದಲ್ಲಿ ಯಾವುದೇ ಜಾತಿ ಜನಾಂಗ ಅಂತ ನೋಡಲ್ಲ. ನಮ್ಮದು ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನಾವು ಹುಟ್ಟಿದ್ದೀವಿ, ಅಣ್ಣ ತಮ್ಮಂದ್ರ ಥರ ಹೋಗ್ತೀವಿ, ಎಲ್ಲರೂ ಜೊತೆಲಿದ್ದೀವಿ. ನಮ್ಮ ಹುಟ್ಟೋ ಮಕ್ಕಳು ಸಹ ಅದೇ ರೀತಿ ಬೆಳವಣಿಗೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಏನು ನಾವು ಪ್ರೀ ಪ್ರಮೋಷನ್ ಮಾಡಿದ್ದೀವಿ, ಯಜಮಾನರು ಕೊಟ್ಟಿರೋದು ನಮಗೆ ಪುಣ್ಯ ಸರ್. ಅದನ್ನು ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ. 100% ಸಕ್ಸಸ್ ಮಾಡಿದ್ದೀವಿ ಅಂತೇಳಿ ಯಜಮಾನರು ನಮ್ಗೆ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಯಾಕಂದರೆ ನಾವು ಅವರು ಆಪ್ತರಾಗಿದ್ದೀವಿ. ಹೇಳೋಕ್ಕಾಗಲ್ಲ ಹೆಂಗೆ ಆಪ್ತರು ಅಂತ. ಯಜಮಾನರಿಗೆ ಏನು ಕೆಟ್ಟದಾಗಬಾರ್ದು, ಕೆಟ್ಟದೆಲ್ಲ ನಮಗಾಗಲಿ. ಅಯ್ಯಪ್ಪ ಆಯುಷ್ ಆರೋಗ್ಯ ಅಯ್ಯಪ್ಪನಿಗೆ ಇನ್ನೂ ನಮ್ದೆಲ್ಲ ಅಯ್ಯಪ್ಪನ ಇಟ್ಕೊಂಡು ಚೆನ್ನಾಗಿರಲಿ. ಸರ್ ಡೆವಿಲ್ ಪೋಸ್ಟರ್ ಆಗಿರ್ಬೋದು, ಅದರ ಸಾಂಗ್ ಆಗಿರ್ಬೋದು, ಯಾವುದೇ ಆದ್ರೂ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ. ಸೊ ಒಂದ್ ಕಡೆ ನೀವು ಮಾಡ್ತಾ ಇರೋದು ಕೂಡ ದರ್ಶನ್ ಅವರಿಗೆ ಇವಾಗ ಖುಷಿ ಕೊಟ್ಟಿರುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಆ ಒಂದು ವಿಚಾರದ ಬಗ್ಗೆ? ದರ್ಶನ್ ಅವ್ರನ್ನ ಏನಾದ್ರು ಮೀಟ್ ಆಗ್ತೀರಾ? ನೆಕ್ಸ್ಟ್ ಟೀಸರ್ ಆಗಿರ್ಬೋದು, ಏನಾದ್ರು ಅದನ್ನ ಲಾಂಚ್ ಮಾಡಕ್ಕೆ ಏನಾದ್ರು ಅವ್ರು ಅಪ್ರೋಚ್ ಮಾಡ್ತೀರಾ, ಕರಿತೀರಾ? ಕರೆಯೋದು ನಮ್ಮ ಧರ್ಮ. ಅಯ್ಯಪ್ಪ ನಮ್ಮೂರಿಗೆ ಬಂದರೆ ಅದೇ ನಮ್ಗೆ ಹಬ್ಬ. ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಮಾತು ಕೊಟ್ಟಿದ್ದಾರೆ, ನಾವು ಹೇಳಲ್ಲ. ಯಜಮಾನರು ಬರ್ತಾರೆ, ಇಷ್ಟರಲ್ಲೇ ಸಿಹಿ ಸುದ್ದಿ ಇದೆ ಅಂದ್ಕೊಂಡಿದ್ದೀನಿ. ನಾವು ಹೇಳಿದ್ರೆ ಅದು ಅತಿಶಯ ಆಗುತ್ತೆ. ನೋಡ್ದ ನಾವು ಅದು ಬೇಡ, ನಮ್ಮದು ನಮ್ಮ ಯಜಮಾನ್ರದ್ದು ಒಂದು ಅನುಬಂಧ ಅದು ಬೇರೆ ಲೆಕ್ಕಾಚಾರ ಇದೆ. ನಾನೇನು ಹೇಳ್ತೀನಿ ಅಂದರೆ ಅಯ್ಯಪ್ಪ ಯಾವಾಗ ಬರ್ತಾನೋ ಆ ದಿವಸಕ್ಕೋಸ್ಕರ ನಾವೆಲ್ಲ ಸಾವಿರಾರು ಅಭಿಮಾನಿಗಳು ತಾಲೂಕಲ್ಲಿ ಕಾಯ್ತಾ ಇದ್ದೀವಿ. ಆ ದಿನ ಏನು ಇವತ್ತು ನಾವು ಹಬ್ಬ ಮಾಡಿದ್ದೆವು, ಇದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡ್ತೀವಿ. ಸಾವಿರಾರು ಜನ ಸೇರಿಸಿ. ನಿಮಗೆ ಗೊತ್ತಿರಲಿ, ಇದನ್ನು ಹೇಳ್ಬಾರ್ದು, ಯಜಮಾನ್ರು ನಮ್ಗೆ ಹೇಳ್ಕೊಟ್ಟಿರೋದು. ಎಡಗೈಯಲ್ಲಿ ಮಾಡಿರೋ ಬಲಗೈಯಲ್ಲಿ ಹೇಳ್ಬಾರ್ದು. ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಡಿ ಬಾಸ್ ಅಭಿಮಾನಿಗಳು ಪ್ರತಿ ವರ್ಷ ಅಯ್ಯಪ್ಪನ ಬರ್ಡೇಗಾಗಿರ್ಬೋದು, ಆಮೇಲೆ ನಮ್ಮ ಯಾವುದಾದ್ರೂ ಒಂದು ಫಿಲಮ್ ರಿಲೀಸ್ಗಾಗಿರ್ಬೋದು, ಇಡೀ ಇಂಡಿಯಾ ಹಿಸ್ಟ್ರಿನಲ್ಲೇ ಒಂದು ಫಿಲಮ್ಗೆ 38 ಕುರಿ ಹೊಡೆದು ಅಲ್ಲೇ ನಾನ್ ಸ್ಟಾಪಬಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸಾವಿರ ಜನ ಬಂದರೂ ಊಟ ಹಾಕಿ ಹೊಟ್ಟೆ ತುಂಬ ತಿನ್ನಿಸಿ ಆ ಒಂದು ಕಾಟೇರ ಫಿಲಮ್ಗೆ ನಾವು ಮಾಡಿದ್ವಿ. ಅದೇ ರೀತಿ ಕ್ರಾಂತಿದು ಅಷ್ಟೇ 10 ರಿಂದ 15 ಸಾವಿರ ಜನ ಸೇರಿಸಿ ಒಂದು ರ್ಯಾಲಿ ಮಾಡಿ ಆವತ್ತು ಈ ಮೀಡಿಯಾದವರು ಯಾರು ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡಿರೋ ಟೈಮಲ್ಲಿ ಅಭಿಮಾನಿಗಳು ನಾವು ಜೊತೆಲಿದ್ವಿ, ಸಾಯೋರ್ಗೂ ಜೊತೆಲಿ ಇರ್ತೀವಿ. ಫೈನಲಿ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ ಅಂದ್ರೆ, ಡೆವಿಲ್ ಇವಾಗ ಈ ವರ್ಷ ಆಲ್ಮೋಸ್ಟ್ 100% ರಿಲೀಸ್ ಆಗುತ್ತೆ. ಸೊ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ, ಯಾವ ತರ ಅವರಿಗೆ ಸಪೋರ್ಟ್ ಮಾಡಬೇಕು, ಅದರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನಾನು ಫ್ಯಾನೇ ಸರ್. ನಾನು ಇನ್ನೊಬ್ಬ ಫ್ಯಾನ್ಗೆ ಹೇಳೋಷ್ಟು ದೊಡ್ಡವನಲ್ಲ. ನಾನು ಅಭಿಮಾನಿನೇ, ನಾನು ಚಿಕ್ಕ ಅಭಿಮಾನಿನೇ. ಅಭಿಮಾನಿಗಳು ಏನಾದ ಯಜಮಾನರು ಹಬ್ಬ ಬರ್ತಾ ಇದೆ ನಮಗೆ. ಮೋಸ್ಟ್ಲಿ ದಸರಾದಲ್ಲಿ ಬರ್ಬೋದು ಹಬ್ಬ. ಈ ದಸರಾ ಬಂದು ನಾಡ ಹಬ್ಬ ಎಲ್ಲ ಇಡೀ ನಮ್ಮ ಇಂಡಿಯಾಗೆ ಹಬ್ಬ ಆದರೆ ನಮಗೆ ಡೆವಿಲ್ ಹಬ್ಬ ಸ್ಟಾರ್ಟ್ ಆಗುತ್ತೆ ದಸರಾದಲ್ಲಿ. ಹಬ್ಬ ನಾವು ಯಾವ ರೀತಿ ಮಾಡಬೇಕು ಅಂತ ನಮ್ಮದು
ಕಾರ್ಯರೂಪ ಎಲ್ಲ ಮಾಡ್ಕೊಂಡಿದೀವಿ, ಮಾಡಿ ತೋರಿಸ್ತೀವಿ. ಸರ್ ಇಷ್ಟೊಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದಿರಾ, ಆ ಸೆಲೆಬ್ರೇಷನ್ ಪೂರ್ವ ಸಿದ್ಧತೆ ಯಾವ ತರ ಇತ್ತು? ಅಂದ್ರೆ ತಮಾಷೆ ಅಲ್ಲ, ಒಂದಿನ 2 ದಿನದಲ್ಲಿ ಈ ತರ ಮಾಡಕ್ಕಾಗಲ್ಲ. ಸೊ ಇದು ಯಾವ ತರ ಪ್ರಿಪರೇಷನ್ ಯಾವ ತರ ಇತ್ತು? ಸರ್ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ನಾನಿದ್ದೀನಿ ನೀನು ಮಾಡಪ್ಪ ಅಂತ ಹೇಳಿದ್ದು ಮೊಟ್ಟ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ನಾಗಣ್ಣವರು. ಅವರು ಇಲ್ಲದೆ ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಆಗ್ತಿರ್ಲಿಲ್ಲ. ಅಲ್ಲ, ಅವ್ರನ್ನ ಏನಾರು ಕರೆದಿದ್ರಾ? ಸರ್ ಅದು ಸ್ವಲ್ಪ ಪರ್ಸನಲ್ ಇಶ್ಯೂ ಇದೆ, ನಿಮಗೂ ಗೊತ್ತಿದೆ ಏನು ಹೆಂಗೆ ಅಂತೇಳಿ ನಾವು ಮಾತಾಡೋ ಅವಶ್ಯಕತೆ ಇರಲ್ಲ ಅಲ್ವಾ. ಅವರು ಎಲ್ಲಿದ್ರು ನಮ್ಮನ್ನ ಆಶಿಸ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಅವ್ರಿಲ್ಲ ಅಂತ ಹೇಳಿದ್ರೆ ನಾವು 100% ಮಾಡೋಕ್ಕಾಗ್ತಿರ್ಲಿಲ್ಲ. ಏನು ಈ ಕಾರ್ಯರೂಪಕ್ಕೆ ಈ ಒಂದು 100% ಮಾಡಲಿಕ್ಕೆ ಸಕ್ಸಸ್ಸು ನಮ್ಮ CKDC ರಾಘವೇಂದ್ರ ಇದ್ದಾರೆ. ಅಕಸ್ಮಾತಾಗಿ ನಮ್ಮ ನಾಗಣ್ಣವರು ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಕಾಟೇರೋದು ಆಲ್ಮೋಸ್ಟ್ ಈವೆಂಟ್ಗಳೆಲ್ಲ ಅವರೇ ಮಾಡಿದ್ದು. ಅದೊಂದು ನೆನಪಲ್ಲಿ ಇಟ್ಕೊಂಡು ಅತ್ತಿಬೆಲೆಲ್ಲ ಅವ್ರನ್ನ ಕರೆಸ್ಬೇಕು, ಒಳ್ಳೆ ಕಲಾವಿದರನ್ನ ನಾವು ಇಲ್ಲಿ ಮಾಡಬೇಕು, ಕರೆಸ್ಬಿಟ್ಟು ಎಲ್ರು ಬಿಟ್ಟು ಎಂಜಾಯ್ ಮಾಡಬೇಕು, ಎಲ್ಲ ಮಾಡಿಸ್ಬೇಕು ಅಂತೇಳಿ ಆಸೆ ಇತ್ತು. ನನ್ನ ಪ್ರಕಾರ ಅತ್ತಿಬೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ಇಷ್ಟಪಟ್ಟಿದ್ರೆ ಅನ್ಕೊಂಡಿದ್ದೀನಿ. ನಾವು ಓವರ್ ಆಗಿ ಮಾತಾಡಬಾರ್ದು, ಇಷ್ಟಪಟ್ಟಿದ್ರೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಅಷ್ಟು 100% ನಮ್ಗೆ ಎಫರ್ಟ್ ಹಾಕಿ ಪ್ರೋಗ್ರಾಮ್ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಒಂದು ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ, ಅಂದ್ರೆ ದರ್ಶನ್ ಅವರಿಗೆ ಅಂತಂದ್ರೆ 2 ತರ ಫ್ಯಾನ್ಸ್ ಇರ್ತಾರೆ, ಅದರಲ್ಲೂ ಮಹಿಳಾ ಫ್ಯಾನ್ಸು ಜಾಸ್ತಿ. ಅದರಲ್ಲೂ ನಿಮ್ ಫಂಕ್ಷನ್ ಅಲ್ಲಿ ಫಂಕ್ಷನ್ ಮುಗಿಯೋ ತನಕ ಎಲ್ಲಾ ಮಹಿಳೆಯರು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಿನೇ ಸರ್, ಇದು ಅತ್ತಿಬೆಲೆ ಹೇಳಿದ್ನಲ್ಲ, ಇತಿಹಾಸ ಇದು ಅತ್ತಿಬೆಲೆಗೆ. ಒಂದು ಸಹಬಾಳ್ವೆಯಿಂದ, ಸಮಾನತೆಯಿಂದ, ಯಾವುದೇ ಭೇದ ಭಾವ ಇಲ್ದಿರ ಯಾರೇ ಫಂಕ್ಷನ್ ಮಾಡಿದ್ರು ಈ ರೀತಿ ಕುತ್ಕೊಂಡು ಏನು ಮಹಿಳೆಯರು ಅಂದರೆ ಪ್ರೋಗ್ರಾಮ್ ಚೆನ್ನಾಗಿದೆ, ಪ್ರೋಗ್ರಾಮ್ ಅಷ್ಟು ನೀಟಾಗಿ ಅವ್ರಿಗೆ ಬೇರೆ ಕಡೆ ಮನೆಗೆ ಹೋಗೋದಕ್ಕೂ ಕೂಡ ಆಗದಿರೋ ಅಷ್ಟು ನೀಟಾಗಿ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಾರೆ. ಆ ಅಟೆನ್ಷನ್ನು ಪ್ರೋಗ್ರಾಮ್ ಮೇಲೆ ಇತ್ತು. ಅದಕ್ಕೆ ಅವರು ನೀವೇ ನೋಡಿರ 12:30ವರೆಗೂ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಇನ್ನೆಷ್ಟು ನೀಟಾಗಿ ಮಾಡಿದ್ದಾರೆ ಅಂತೇಳಿ ನೀವೇ ತಿಳ್ಕೊಬೇಕು. ಈ ಒಂದು ಕಾರ್ಯಕರ್ತ ತರಕ್ಕೆ ನಮ್ಗೆ ಮೇಯ್ನ್ ಇಂಪಾರ್ಟೆಂಟ್ ಬಂದು ಪದೇ ನಾನು ಹೇಳ್ತೀನಿ, ನಾಗಣ್ಣವರು ಹಾಗೂ ಪರೋಕ್ಷವಾಗಿ ನಮ್ಮ ಯಜಮಾನರು, ನಾವು ಇರಲಿ ನಮ್ಮ ಯಜಮಾನರು ಹಾಗೂ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಊರಿನ ಗುರು ಹಿರಿಯರು, ಅವರಿಲ್ಲದೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಯಾಕಂದರೆ ಸ್ವಲ್ಪ ಅಡೆತಡೆಗಳು ಹಾಗೆ ಆಗ್ತದೆ. ಅದನ್ನೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಸಾಲ್ವ್ ಮಾಡಿಕೊಟ್ಟು ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವರೇ ಕಾರಣ. ನಮ್ಮ ಅತ್ತಿಬೆಲೆ ಗುರು ಹಿರಿಯರು, ಥ್ರೋಟ್ ಆನೇಕಲ್ ತಾಲೂಕು ಡಿ-ಬಾಸ್ ಫ್ಯಾನ್ಸ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಡಿ-ಬಾಸ್ ಅಭಿಮಾನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.